ಭಾರತೀಯ ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಮುಂದಿನ 6 ದಿನಗಳ ಕಾಲ ರಾಜ್ಯದಾದ್ಯಂತ ಭಾರೀ ಮಳೆಯಾಗಲಿದೆ. ಈ ಬಗ್ಗೆ ಪತ್ರಕರ್ತರಿಗೆ ಮಾಹಿತಿ ನೀಡಿದ ತುರುವೇಕೆರೆಯ ತಹಸೀಲ್ದಾರ್ ಕುಯಿ ಅಹಮದ್, ಭಾರೀ ಮಳೆಯಾಗುವ ನಿರೀಕ್ಷೆ ಇರುವುದರಿಂದ ಸಾರ್ವಜನಿಕರು ಎಚ್ಚರಿಕೆಯಿಂದಿರಬೇಕು. ಹೊಲಗದ್ದೆಗಳಲ್ಲಿ ದುಡಿಯುವ ರೈತರು, ಈಜಲು ತೆರಳುವ ಯುವಕರು, ಪ್ರವಾಸ ಹೋಗುವವರು ಹಾಗೂ ಎಲ್ಲ ವರ್ಗದ ಜನರು ಮುಂದಿನ 6 ದಿನಗಳ ಕಾಲ ಎಚ್ಚರಿಕೆಯಿಂದ ಇರಬೇಕು. ರಾಜ್ಯ ಹವಾಮಾನ ಇಲಾಖೆಯ ಮಳೆಯ ಮುನ್ಸೂಚನೆ ಧಿಕ್ಕರಿಸಿ ಪ್ರಾಣಹಾನಿ ಮಾಡಿಕೊಳ್ಳಬೇಡಿ ಎಂದು ಅವರು ಮನವಿ ಮಾಡಿದರು. ವಿಶೇಷ ವರದಿ ಹುಲಿಕಲ್ ಪಾರ್ಥಸಾರಥಿ, ತುರುವೇಕೆರೆ. ಭಾರತೀಯ ಹವಾಮಾನ ಇಲಾಖೆ ನಿನ್ನೆ ವರದಿಯಂತೆ ಇವತ್ತಿಂದ ಮುಂದಿನ 6 ದಿನಗಳ ಕಾಲ ಎಲ್ಲ ಅಲರ್ಟನ್ನು ತುಮಕೂರು ಜಿಲ್ಲೆಯನ್ನು ಘೋಷಣೆ ಮಾಡಿದೆ. ಹಾಗಾಗಿ ಎಲ್ಲ ಸಾರ್ವಜನಿಕರು ಭಾಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಅದ್ರ ಜೊತೆಗೆ ನಮ್ಮ ಯುವ ಜನತೆ ಮತ್ತು ಯಾರು ಈ ಕೆರೆ ಮತ್ತು ಇನ್ನಿತರ ನೀರು ಬರುವ ಕ್ಷೇತ್ರಗಳಲ್ಲಿ ಹೋಗುವ ಎಲ್ಲ ಜನಗಳು ಭಾಳ ಮುಂಜಾಗ್ರತಾ ಕ್ರಮವನ್ನು ವಹಿಸ್ಕೋಬೇಕಾಗ್ತದೆ. ಹೆಚ್ಚಿನ ನೀರಿರೋ ಜಾಗದಲ್ಲೆಲ್ಲ ಹಿಡಿದು ಮತ್ತು ಅಲ್ಲಿ ಏನಾದ್ರು ಅನಾಹುತಗಳು ಸಂಭವಿಸಿದಂತೆ ಅವರು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು. ಅದರ ಜೊತೆಗೆ ಈ ಸೆಲ್ಫಿ ತಗೊಳ್ಳುವಂಥದ್ದು ಇಂಥದ್ದು ಇನ್ನಿತರ ಚಟುವಟಿಕೆಗಳಿಗೂ ಕೂಡ ವಿರಾಮ ಹಾಕಬೇಕು. ಪ್ರತಿಯೊಬ್ಬರು ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಅದರ ಜೊತೆಗೆ ಬೆಳೆ ಹಾನಿ, ಮನೆ ಬೀಳುವಂಥ ಪರಿಸ್ಥಿತಿಗಳು ಅದನ್ನು ಕೂಡಲೇ ನಮ್ಮ ಕಂಟ್ರೋಲ್ ರೂಮನ್ನು ಕೂಡ ನಾವು ಓಪನ್ ಮಾಡಿದ್ದೀವಿ. ತಾಲೂಕು ಕಚೇರಿಯಲ್ಲಿ 08139287325 ಇನ್ನೊಂದು ಹೇಳಿ ಸರ್. 081390813908139 ಮಾಮೂಲಿ ನಂಬರ್. ಈ ನಂಬರ್ಗೆ ಪ್ರತಿಯೊಬ್ಬರು ಫೋನ್ ಮಾಡಬೇಕಾಗ್ತದೆ. ಯಾವುದೇ ಬೆಳೆ ಹಾನಿ ಆಗಲಿ ಅಥವಾ ಏನೋ ಮನೆ ಕುಸಿತ ಆಗಲಿ ಮತ್ತು ಇನ್ನಿತರ ಯಾವುದೇ ಪ್ರಾಣಹಾನಿ ಅಂತ ಸಂದರ್ಭಗಳಲ್ಲಿ ಕೂಡ ಎಲ್ಲರಿಗೂ ಮುನ್ನೆಚ್ಚರಿಕೆವಾಗಿರಬೇಕು. ಏನೇ ಇದ್ದರೂ ನಮ್ಮ ತಾಲೂಕು ಕಚೇರಿ, ತಾಲೂಕು ಆಡಳಿತಕ್ಕೆ ಮುನ್ನೆಚ್ಚರಿಕೆ ಕ್ರಮ ತಿಳಿಸಬೇಕು. ಅದರ ಜೊತೆಗೆ ಕೃಷಿ ಅಧಿಕಾರಿಗಳಿಗೂ ಕೂಡ ತಾವು ರೈತರು ಏನಾದ್ರು ಸಮಸ್ಯೆ ಇದೆ, ನಮ್ಮ ಎಲ್ಲ ವಿ.ಎಗಳು ಇವತ್ತಿಂದ ಕೆಲಸಕ್ಕೆ ಬಂದಿದ್ದಾರೆ. ನಮ್ಮ ವಿ.ಎಗಳು ಮತ್ತು ನಮ್ಮ ಗ್ರಾಮ ಸಹಾಯಕರು ಕೂಡ ಫೀಲ್ಡಲ್ಲಿ ಇರ್ತಾರೆ. ಅವರಿಗೂ ಕೂಡ ನೀವು ಫೋನ್ ಮಾಡಿ ತಿಳಿಸಿ ಇಮಿಡಿಯೇಟಾಗಿ ಅದಕ್ಕೆ ಪರಿಹಾರ ನೀಡುವಂಥ ಕ್ರಮವನ್ನು ಕೂಡ ತಾಲೂಕು ಆಡಳಿತ ವತಿಯಿಂದ ನಾವು ನೀಡುತ್ತೇವೆ. ಮತ್ತು ದನ ಕರುಗಳನ್ನು ಕರ್ಕೊಂಡು ಇದಕ್ಕೆ ಕೆರೆಗಳಿಗೆ ಒಯ್ತಾ ಇದ್ದಾರೆ ಅದನ್ನು ಮೈ ತೊಳೆಗೆ. ಆ ಸಂದರ್ಭದಲ್ಲಿ ಭಾಳ ಎಚ್ಚರಿಕೆ ವಹಿಸಬೇಕು. ಈ ಸಂದರ್ಭದಲ್ಲಿ 6 ದಿನಗಳ ಕಾಲ ಯಾವುದೇ ಒಂದು ಚಟುವಟಿಕೆ ನಡೆಸೋದಂತ ಕೂಡ ನಾವು ತಾಲೂಕು ಆಡಳಿತ ವತಿಯಿಂದ ಸಾರ್ವಜನಿಕರು, ರೈತರಲ್ಲಿ ಮನವಿಯನ್ನು ಮಾಡಿಕೊಳ್ತೇವೆ. ದನ ತೊಳಿಲಿಕ್ಕೆ ಹೋದಾಗ ಮಳೆಗಳು ಜಾಸ್ತಿಯಾಗಿ ಅದು ಜಾರಿ ಹೋಗುವಂಥ ಕೈಕಾಲು ಜಾರುವಂಥ ಸಂಭವಗಳು ಹೆಚ್ಚಿನದಾಗಿರುತ್ತೆ. ಹಾಗಾಗಿ ಅದರ ಬಗ್ಗೆಯೂ ಕೂಡ ನಮ್ಮ ರೈತರು ಹೆಚ್ಚಿನದಾಗಿ ನಮ್ಮ ಮೀಡಿಯಾ ಮಾಧ್ಯಮದ ಮೂಲಕ, ಪತ್ರಿಕಾ ಮಾಧ್ಯಮದ ಮೂಲಕ ಅವರು ಕೂಡ ಎಲ್ಲ ಪ್ರತಿಯೊಬ್ಬರು ರೈತರಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ. ಅದರಲ್ಲೂ ಯುವಕರು ಸುಮ್ಮನೆ ಈಜು ಮಾಡಲಿಕ್ಕೆ ಹೋಗಿ ನೀರಿನಲ್ಲಿ ಆಟ ಆಡಲಿಕ್ಕೆ ಹೋಗಿ ಅದರಿಂದ ಸಮಸ್ಯೆಗಳು ಆಗುತ್ತದೆ. ಲಾಸ್ಟ್ ಟೈಮು ನಮ್ಮ ಗಣಪತಿ ವಿಸರ್ಜನೆ ಸಂದರ್ಭದಲ್ಲೂ ಕೂಡ ನಾವು ಪತ್ರಿಕಾಗೋಷ್ಠಿ ಮಾಡಿಬಿಟ್ಟು ಇಡೀ ಜನರಲ್ಲಿ ಒಂದು ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡಿದ್ವಿ. ಆದರೂ ಲಾಸ್ಟ್ ವೀಕಲ್ಲಿ ಒಂದು ಸಣ್ಣದೊಂದು ದುರ್ಘಟನೆ ನಡೆದಿದೆ. ಹಾಗಾಗಿ ಆ ರೀತಿ ಯಾವುದೇ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಾಗಲಿ ಅಥವಾ ಇನ್ನಿತರ ಯಾವುದೇ ಭಾಳ ಎಚ್ಚರಿಕೆಯಿಂದ ಇರುವುದು ಪ್ರತಿಯೊಬ್ಬರು. ಅದರ ಜೊತೆಗೆ ಮಳೆ ಜಾಸ್ತಿ ಆಯ್ತಿದೆ, ಪ್ರತಿಯೊಬ್ಬರು ಇದರ ಬಗ್ಗೆ ಜಾಗೃತವಾಗಿ ಮುಂದಿನ 6 ದಿನಗಳ ಕಾಲ ದಿನಾಂಕ 4/10/2024ರಿಂದ 10/10/2024ರವರೆಗೆ 6 ದಿನಗಳ ಕಾಲ ಸತತವಾಗಿ ಭಾರೀ ಮಳೆ ಆಗುವ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. ಇದಕ್ಕೆ ಸಾರ್ವಜನಿಕರು ಎಲ್ಲರೂ ಸಹಕರಿಸಬೇಕಾಗಿ ತುಂಬ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು. ಈ ಮೂಲಕ ತಾಲೂಕು ಆಡಳಿತ ವತಿಯಿಂದ ಅವರು ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಈಗ ಅನಾಹುತ ಆಗಿದೆ ಸರ್, ಏನಾದರೂ ಈಗ ಮನೆ ಬಿದ್ದಿದೆ, ಅದು ಪಾರ್ಷಿಯಲಿ ಡ್ಯಾಮೇಜ್, ಭಾಗಶಃ ಹಾನಿಯಾಗಿದೆ. ಅದನ್ನು ಕೂಡ ನಾವು ಕಸಬಾ ಹೋಬಳಿ ಕಳ್ಳನಕೆರೆ ಗೊಲ್ಲರಟ್ಟಿಯಲ್ಲಿ ಒಂದು ಮನೆ ಮಾತ್ರ ಇದು ಮಾಡಿದ್ವಿ. ನೆನ್ನೆ ಎಲ್ಲ ಅನಾಲಿಸಿಸ್ ಮಾಡಿದ್ವಿ. ಎಲ್ಲ ಕಡೆನೂ ನಮ್ಮವರು, ನಾನು ಕೂಡ ಎಲ್ಲ ಕಡೆನೂ ಫೀಲ್ಡ್ ವಿಸಿಟ್ ಮಾಡಿದ್ವಿ.